ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾವು ಭಾಳ ದಿವಸ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮದು ಸರ್ದು ಟ್ರಾನ್ಸ್ಫರ್ ಆಗಿದ್ದರಿಂದ ಸ್ವಲ್ಪ ಮನೆ ಶಿಫ್ಟಿಂಗ್ ಅದೆಲ್ಲ ಕೆಲಸ ಇತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಹಾಗಿದ್ರೆ ನಾವು ಇವತ್ತು ಎಲ್ಲಿ ಬಂದೀವಿ ಮತ್ತು ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಮತ್ತು ಎಲ್ಲಿದೆ ಅಂತೇಳಿ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಒಂದು ಧರ್ಮ ಇರಲಿ ಅಥವಾ ಯಾವುದೇ ಒಂದು ಸಂಪ್ರದಾಯವಿರಲಿ, ಅವೆಲ್ಲ ಥರ ಅಂತ್ಯ ಏನಿರ್ತದೆ ಅಂತಂದ್ರೆ ಮಾನವನ ಆತ್ಮಗೌರವ ಮತ್ತು ಆತ್ಮಸ್ವಾಭಿಮಾನನೂ ಆಗಿರ್ತದೆ. ಆದರೂ ಸಹಿತ ಅದೇನೂ ಗೊತ್ತಿಲ್ಲದ ನಾವು ಬರೀ ಜಾತಿ ಧರ್ಮ ಮೇಲು ಕೀಳು ಎಂಬ ಭಾವನೆಯಲ್ಲೇ ಇರ್ತೀವಿ. ಆದರೆ ಇಲ್ಲಿ ನೋಡ್ರಿ, ಈ ಒಂದು ದೇವಾಲಯದ ವಿಶೇಷತೆ ಏನಂತಂದ್ರೆ ಹಿಂದೂ ಮುಸ್ಲಿಮ್ದ ಒಂದು ಭಾವೈಕ್ಯತೆಯ ತಾಣ ಆಗಿರ್ತದೆ ಇದು. ಹಾಗಿದ್ರೆ ಈ ಒಂದು ದೇವಸ್ಥಾನ ಎಲ್ಲೈತಂತಂದ್ರೆ ಗದಗ ಡಿಸ್ಟಿಕ್ಕು ಶಿರಹಟ್ಟಿ ಒಳಗೆ ಐತಿ. ಈ ದೇವಸ್ಥಾನದ ಹೆಸರು ಫಕೀರೇಶ್ವರ ದೇವಸ್ಥಾನ ಅಂಥೇಳಿ. ಸೊ ನಾವು ಇವು ಪ್ರೆಸೆಂಟ್ ಆಗಿರೋದು ಸಹಿತ ಶಿರಹಟ್ಟಿ ತಾಲೂಕಲ್ಲೇ ಇದ್ದೀವಿ. ಈ ಒಂದು ದೇವಸ್ಥಾನವನ್ನು 16ನೇ ಶತಮಾನದೊಳಗೆ ಜಗದ್ಗುರು ಶ್ರೀ ಫಕೀರೇಶ್ವರ ಸ್ವಾಮಿಗಳ ಸ್ಥಾಪನೆಯನ್ನು ಮಾಡ್ತಾರೆ. 4 ಶತಮಾನಗಳ ಒಂದು ಇತಿಹಾಸನ ಹೊಂದಿದ್ದ ಈ ಒಂದು ಶಿರಹಟ್ಟಿಯ ಫಕೀರೇಶ್ವರ ದೇವಸ್ಥಾನ ವಿವಿಧತೆಯಲ್ಲಿ ಏಕತೆಯನ್ನು ಕೂಡ ಹೊಂದಿದೆ. ಹಾಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಸುತ್ತ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಈ ದೇವಾಲಯ. ಇಲ್ಲಿ ನೋಡ್ರಿ, ಬಾಲಕರ ಒಂದು ವಸತಿ ನಿಲಯನೂ ಕೂಡ ಐತಿ. ಹಾಗೆ ಕೈಗಾರಿಕಾ ಕೇಂದ್ರ ಅಂದರೆ ITI ಕಾಲೇಜ್ ಕೂಡ ಈ ಒಂದು ದೇವಾಲಯ ವತಿಯಿಂದನೇ ನಡೆಸ್ತಾರೆ. ಹಾಗಿದ್ರೆ ಬರ್ರಿ ನೋಡೋಣ ಒಳಗಡೆ ಯಾವ ರೀತಿಯಾಗಿದೆ ಅಂತೇಳಿ ದೇವಾಲಯ. ಈ ಒಂದು ದೇವಾಲಯದ ಇನ್ನಷ್ಟು ವಿಶೇಷ ಸಂಗತಿಗಳೇನಂತಂದ್ರೆ, ಫಕೀರೇಶ್ವರ ಮಹಾಸ್ವಾಮಿಗಳು 16ನೇ ಶತಮಾನದಲ್ಲಿ ಬಿಜಾಪುರ ಒಳಗೆ ಜನಿಸ್ತಾರೆ. ತಂದೆ ಶಿವಯ್ಯ ಮತ್ತು ತಾಯಿ ಗೌರಮ್ಮ. ಇವರು ವೀರಶೈವ ಒಂದು ಕುಟುಂಬದಲ್ಲಿ ಜನಿಸ್ತಾರೆ. ಇವರು ಒಂದು ಮೂಲ ಹೆಸರು ಚನ್ನವೀರ ಅಂತೇಳಿರುತ್ತೆ. ಶಿವಯ್ಯ ಮತ್ತು ಗೌರಮ್ಮ ಅವರಿಗೆ ಮಕ್ಕಳು ಆಗಿದ್ರಲ್ಲ, ಅದಕ್ಕಾಗಿ ಅವರು ಬಿಜಾಪುರದ ಮುಸಲ್ಮಾನ ಶ್ರೇಷ್ಠ ಒಂದು ತತ್ವಜ್ಞಾನಿಗಳಾದಂಥ ಖಾಜಾ ಅಮೀನುದ್ದೀನ್ ಅವರಿಗೆ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಅವರಿಗೆ ತಮ್ಮ ಒಂದು ದುಃಖವನ್ನು ತೊಡ್ಕೋತಾರೆ, ನಮಗೆ ಮಕ್ಕಳು ಆಗಿಲ್ಲ ಅಂಥೇಳಿ. ಅವ್ರಿಗೆ ಆಶೀರ್ವಾದ ಮಾಡ್ತಾರೆ, ನಿಮಗೆ 4 ಗಂಡು ಮಕ್ಕಳನ್ನ ಹಾಕವಂತೇಳಿ. ಆದರೆ ಅದಕ್ಕೆ ಅವರು ಷರತ್ತನ್ನು ಇಡ್ತಾರೆ. ಏನಂತಂದ್ರೆ 4 ಗಂಡು ಮಕ್ಕಳಲ್ಲಿ 1 ಗಂಡು ಮಗುವನ್ನು ನಮಗೆ ನೀಡಬೇಕು ನೀವು ಅಂಥೇಳಿ. ಅದಕ್ಕಾಗಿ ಅವರು ಹ್ಞೂ ಅಂಥೇಳಿ ಹೋಗ್ತಾರೆ. ಅವ್ರಿಗೆ 4 ಗಂಡು ಮಕ್ಕಳು ಹಾಕಾವ. ಆದರೆ ಮೊದಲೇ ಮಗನ ಇವರು ಚನ್ನವೀರವರು. ಅವರು ತಮ್ಮ ಪುತ್ರ ಒಂದು ವ್ಯಾಮೋಹದಿಂದ ಅವರಿಗೆ ಮಗುವನ್ನು ಕೊಡೋದೇ ಇಲ್ಲ ಅವರು. ಹಾಗಾಗಿ ಒಂದು ದಿವಸ ಏನಾಗುತ್ತೆ, ಇವರು ಸಣ್ಣವರಿದ್ದಾಗ ಚನ್ನವೀರವರು ಅವ್ರಿಗೆ ಫುಲ್ಲ ಜ್ವರ ಬರೋಕೆ ಸ್ಟಾರ್ಟ್ ಆಗ್ತೈತಿ. ಆ ಮಗು ಜ್ವರ ಬರೋಣ ಅವರು ಮತ್ತು ಗಾಬರಿಗೊಂಡ ಅವಾಗ ಅವ್ರಿಗೆ ತಲೆ ಹೊಳಿತೈತಿ. ಮತ್ತು ಅವರು ಒಂದು ಖಾಜಾ ಅಮೀನುದ್ದೀನ್ ಅವರ ಕಡೆನ ಹೋಗಿ ಹಿಂಗಾಗ್ಯದ ಅವರ ಒಂದು ಆಶಯದಂತೆ ಮಗು ಉಳಿದ್ರೆ ಸಾಕಂಥೇಳಿ ತಾವು ಒಂದು ಯೋಚನೆ ಮಾಡಿ ಮಗುವನ್ನು ಅವರಿಗೆ ನೀಡ್ತಾರೆ. ಅವರ ಮುಂದೆ ದೊಡ್ಡ ಒಂದು ತತ್ವಜ್ಞಾನಿಗಳಾಗಿ ಹಿಂದೂ ಮತ್ತು ಮುಸ್ಲಿಂ ಎರಡರ ಒಂದು ಜ್ಞಾನವನ್ನು ಪಡ್ಕೋತಾರೆ. ಅವ್ರಿಗೇನ ಖಾಜಾ ಅಮೀನುದ್ದೀನವರು ಫಕೀರೇಶ್ವರ ಅಂಥೇಳಿ ನಾಮಕರಣವನ್ನು ಮಾಡ್ತಾರೆ. ಅಮೀನುದ್ದೀನ್ ಅವರು ದೀಕ್ಷೆಯನ್ನು ನೀಡಿದ ಮೇಲೆ ಹಿಂದೂಗಳು ಅವರನ್ನು ಶಿವ ಅಂಥೇಳಿ, ಮುಸ್ಲಿಮರು ಅವರನ್ನು ಪೈಗಂಬರ್ ಅಂಥೇಳಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರು ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ನಾಮಾಂಕಿತವನ್ನು ಇಡೀ ಜಗತ್ತಿಗೆ ಸಾರ್ತಾರೆ. ಅವರು ಗುರುಗಳ ಒಂದು ಆಶೀರ್ವಾದದಿಂದ ಮಾರ್ಗದಿಂದ ಇಡೀ ಜಗತ್ತಿನ ಒಂದು ಸಂಚಾರವನ್ನು ಮಾಡ್ತಾರೆ. ಅಲ್ಲಿ ಶಿವನ ಅನುಯಾಯಿಗಳಿಗೆ ಎಲ್ಲರಿಗೂ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ಹಿಂದೂ ಮುಸ್ಲಿಂ ಒಂದೇ, ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ಭಾವನೆಯಿಂದ ಪ್ರತಿಯೊಬ್ಬರಿಗೂ ತಮ್ಮ ಒಂದು ಉಪದೇಶವನ್ನು ಸಾರ್ತಾ ಹೋಗ್ತಾರೆ. ಫಕೀರೇಶ್ವರರು ಮುಂದೆ ಒಂದು ದಿವಸ ದೆಹಲಿಗೂ ಕೂಡ ಹೋಗಿರ್ತಾರೆ. ಅಲ್ಲಿ ಒಂದು ಸತ್ತಿರುವಂತಹ ಆನೆಯನ್ನು ಬದುಕಿಸಿರ್ತಾರೆ. ಹಾಗಾಗಿ ಅಲ್ಲಿರುವಂತಹ ರಾಜ ಅಕ್ಬರನು ಇವರಿಗೆ ರಾಜಮುದ್ರೆಯನ್ನು ನೀಡಿ ಗೌರವದಿಂದ ಇವರನ್ನು ಬೀಳ್ಕೊಡ್ತಾರೆ. ಅಲ್ಲಿಂದ ಅವರು ಗದಗಿನ ಶಿರಹಟ್ಟಿಯಲ್ಲಿ ಬಂದು ಜೀವಂತ ಸಮಾಧಿ ಆಗ್ತಾರೆ. ಅವರ ಒಂದು ಸಮಾಧಿ ಮೇಲೆ ಕಟ್ಟಿರುವಂಥದ್ದು ಪ್ರಸ್ತುತ ಫಕೀರೇಶ್ವರ ಒಂದು ದೇವಸ್ಥಾನ. ಇದು ಇಡೀ ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಪ್ರಸ್ತುತ ಈ ಒಂದು ಮಠವನ್ನು ಹಿಂದೂ ಮುಸ್ಲಿಂ ಶೈಲಿಯಲ್ಲಿನ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನಾವು, ಪ್ರತಿಯೊಂದು ಗೋಡೆಯ ಮೇಲೇನು ಪ್ರೀತಿ ಮಾಡು ದ್ವೇಷ ಬಿಡು ಅಂಥೇಳಿ ಬರೆದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಓಂ ನಮಃ ಶಿವಾಯ ಅಂತೇಳಿ ನಮ್ಮ ಹಿಂದೂ ಸಂಪ್ರದಾಯದಂತೆನ ಬರೆದಿದ್ದಾರೆ. ಅವರು ಸಮಾಧಿ ಇರುವಂತಹ ಕಟ್ಟಡ ಹಿಂದೂ ಶೈಲಿಯಲ್ಲಿ ಮಾಡಿದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಮುಸ್ಲಿಂ ಶೈಲಿಯಲ್ಲಿ ಕಟ್ಟಡವನ್ನು ಮಾಡಿದ್ದಾರೆ.
ಈಗಲೂ ಕೂಡ ಇಲ್ಲಿ ಎಷ್ಟೊಂದು ಪವಾಡಗಳು ನಡೀತಾವೆ ಈ ಕಾಲದಲ್ಲಿ ಸಹಿತ ಈ ಒಂದು ದೇವಸ್ಥಾನದಲ್ಲಿ. ಸೊ ಪ್ರಸ್ತುತವಾಗಿ ಈ ಒಂದು ದೇವಸ್ಥಾನವನ್ನು ಫಕೀರ ಸ್ವಾಮಿಗಳು ನಡೆಸ್ಕೊಂಡ ಹೊಂಟಾರ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ದೇವಸ್ಥಾನದ ರಥೋತ್ಸವ ಯಾವ ರೀತಿಯಾಗಿ ಅಂತೇಳಿ ಮುಂದೆ ಒಂದು 3 ಸಿಂಹದ ಒಂದು ಗುರುತನ್ನು ಅಚ್ಚೆಯನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ ಇವಾಗ ದೇವಸ್ಥಾನದ ಎದುರುಗಡೆನ ಒಂದು ದೊಡ್ಡ ನಗಾರಿ ಖಾನೆ ಅಂತ ಹೇಳಿ ಅಲ್ಲಿ ಒಂದು ಸುಮಾರು 200ರಿಂದ 300 ವರ್ಷದ ಹಳೆಯ ಕಾಲದ ನಗಾರಿ ಮತ್ತು ಡೊಳ್ಳುಗಳನ್ನು ಕೂಡ ಇಟ್ಟಿದ್ದಾರೆ. ಪ್ರತಿದಿನ ಇಲ್ಲಿ ಮುಂಜಾನೆ ಮತ್ತು ಸಾಯಂಕಾಲ 2 ಟೈಮ್ ಏನದ ನಗಾರಿ ಮತ್ತು ಡೊಳ್ಳುಗಳನ್ನು ಬಾರಿಸ್ತಾರೆ. ಆ ಒಂದು ವಾದ್ಯಕ್ಕೆ ಇರುವಂತಹ ಒಂದು ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಸಹಿತ ಹೋಗ್ತಾವಂತೇಳಿ ಇಲ್ಲಿನ ಒಂದು ಜನರ ನಂಬಿಕೆ ಆಗ್ತದೆ. ಇಲ್ಲಿ ಫಕೀರೇಶ್ವರ ಜೀವಂತ ಸಮಾಧಿ ಆಗೋಕ್ಕಿಂತ ಮುಂಚೆ ಜನರಿಗೆ ನಾನು ಸರ್ಪದ ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತೀನಿ ಅಂತ ಹೇಳಿದ್ರಂತ. ಇಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ ಉರ್ಸ್ ದಿವಸ ಇಲ್ಲಿ ಜನರು ತಮ್ಮ ಭಕ್ತಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಂಚುವಂತಹ ಒಂದು ಪದ್ಧತಿ ಕೂಡ ಐತಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು 1937ರಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಇವಾಗ 12 ಮಠಾಧೀಶರು ಆದಮೇಲೆ ಇವಾಗ 13ನೇ ಪೀಠಾಧೀಶರಾಗಿ ಇಲ್ಲಿ ಫಕೀರ ಸ್ವಾಮಿಗಳು ಅದಾರ. ಇವರೇ ನೋಡ್ರಿ, ನಾವು ಅವರ ದರ್ಶನ ಪಡೆದುಕೊಂಡು ಕೊನೆಗೆ ನಾವು ಅನ್ನ ಪ್ರಸಾದನ ಸೇವನೆ ಮಾಡಿದ್ವಿ. ನೋಡಿದ್ರಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ದೇವಸ್ಥಾನ ಯಾವ ರೀತಿಯಾಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.